ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಮುಶ್ರೀ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಫ್ರೈಡೇ. ಸೊ ಫ್ರೈಡೇ ದೇವ್ರ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಆಫೀಸಲ್ಲಿ ಪಾಟ್ಲಾಕ್ ಮಾಡ್ತಾಯಿದ್ದೀವಿ. ಅದರದ್ದು ವ್ಲಾಗ್ ಮಾಡೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡಿ, ಪೂಜೆ ಮಾಡಬೇಕು, ಟೈಮ್ ಆಯಿತು. ಏನಪ್ಪ ಇವಳು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಪೂಜೆ ಮಾಡ್ತಾವಳಲ್ಲ ಅಂತ ಬೈಕೊಂಬಿಡಿ. ನಮಗೆ ಫ್ರೈಡೇನೇ ಯೂನಿಫಾರ್ಮ್ ಇಟ್ಟವ್ರೆ. ಸೊ ಅದು ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ಈ ಹೂವು ಎಲ್ಲ ನಮ್ಮ ತೋಟದ್ದೇ. ನೋಡಿ, ನಮ್ಮ ಗಿಡದ್ದು ಕಟ್ಬಿಟ್ಟು ಹಾರ ಥರ ಹಾಕಿದ್ದೀವಿ. ಎಲ್ಲ ನಮ್ಮ ಗಿಡದ್ದೇ, ಚೆನ್ನಾಗಿ ಬರುತ್ತೆ ವೈಟ್ ಹೂವು. ಸೊ ಪೂಜೆ ಮಾಡಿ ಇವಾಗ ಹೊರಡಬೇಕು. ಟೈಮ್ ಆಗಿದೆ, ಸಖತ್ ಟೈಮ್ ಆಗಿದೆ. ಸಿಗ್ತೀನಿ ಗೈಸ್, ಆಫೀಸ್ಗೆ ಹೋಗಿ ಮತ್ತೆ ನಿಮಗೆಲ್ಲ ಸಿಗ್ತೀನಿ. ಇನ್ನು ಯಾರು ಬಂದಿಲ್ಲ, ಎಲ್ಲ ಖಾಲಿ ಖಾಲಿ ಇದೆ. ಸೊ ಇವತ್ತು ಫ್ರೈಡೇ. ಓಕೆ, ಹೊರಡೋಣ. ಇದು ನನ್ನ ಫೇವ್ರೆಟ್ ಬನಶಂಕರಿ ಅಮ್ಮ. ಇದು ನನ್ನ ಮಗನ ಪಂಚಮುಖಿ ಗಣೇಶ. ಫಸ್ಟು ದೇವ್ರ ಹೂವು ಇಟ್ಟು ಸಿಸ್ಟಮ್ ಆನ್ ಮಾಡಿ ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವತ್ತು ಪಾಟ್ಲಾಕ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತೇಳ್ಬಿಟ್ಟು ಗಂಜಿನೂ ಆ್ಯಪಲ್ ತಂದಿದ್ದೀನಿ. ಸೊ ಹೆವಿ ಇರುತ್ತಲ್ವ ಮಧ್ಯಾಹ್ನ. ಸೊ ಸ್ವಲ್ಪ ಲೈಟಾಗಿ ತಿಂದರೆ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಾಂದರೆ ಫಸ್ಟ್ ಈ ಥರ ಆಗಿದ್ದೀನಿ, ಓವರ್ ವೆಯ್ಟ್ ಆಗಿಬಿಟ್ಟಿದ್ದೀನಿ. ಸೊ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗ್ತಿಲ್ಲ, ಡಯಟ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ನಿಧಾನಕ್ಕೆ ಶುರು ಮಾಡಬೇಕು. ನನಗೆ ಹುಷಾರಿಲ್ಲ ಬೇರೆ. ಸೊ ಹುಷಾರಾದಮೇಲೆ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ಜನ ಪಾಟ್ಲಾಕ್ ಮಾಡಬೇಕಂತ ಕ್ಯಾಬಲ್ಲಿ ಬಂದಿಲ್ಲ ಇವತ್ತು. ನಾನು 4 ಗಂಟೆಗೆ ಎದ್ದು ಕಾಳು ಗೊಜ್ಜೆಲ್ಲ ಮಾಡಿ ಬಂದಿದ್ದೀನಿ ಅಂತ ಹೇಳಿದ್ರೆ ನಂಬ್ತೀರಾ? ಯಾರೂ ನಂಬಲ್ಲ. ನಮ್ಮ ಅತ್ತೆ ಮಾಡಿಕೊಟ್ರು, ನಾನು ತಂದಿದ್ದೀನಿ ಅಷ್ಟೇ. ಇವರೆಲ್ಲ ಪಾಪ ಅವರೇ ಮಾಡ್ಕೊಂಡು ಬಂದವ್ರೆ. ಏನು ಮಾಡಿದ್ಯಾ ರೂಪ? ಎಲ್ಲ ಸೌತೆಕಾಯಿ, ಕೋಸಂಬರಿನಾ? ಓ ಮೈ ಗಾಡ್, ಕೋಸಂಬರಿ ಅಂತೆ ಗೈಸ್. ಸೊ ಟೈಮ್ ಈಗ 10:30 ಆಗಿದೆ. ಸ್ವಲ್ಪ ಕೆಲಸ ಮಾಡಬೇಕು. ಕೆಲಸ ಮಾಡಿಬಿಟ್ಟು ಇವತ್ತು ಪಾಟ್ಲಾಗಿದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಎಲ್ಲ ಅವರವರು ಮಾಡ್ಕೊಂಡು ಬಂದಿದ್ದಾರೆ. ಏನೇನು ಡಿಶಸ್ ಮಾಡಿದ್ದಾರೆ ಅಂತ ನಿಮಗೆ ಮಧ್ಯಾಹ್ನ ಈ ಬ್ಲಾಗಲ್ಲಿ ತೋರಿಸ್ತೀನಿ. ನಾವು ಇದು 2 ಇಯರ್ಸ್ ಒನ್ಸ್ ಈ ಪಾಟ್ಲಾಕ್ ಮಾಡೋದು. ಯಾವಾಗಲೂ ಇಲ್ಲಿ ನಮ್ಮ ಆಫೀಸಲ್ಲಿ ಎಕ್ಸಿಬಿಷನ್ ನಡೆಯುತ್ತೆ. ಸೊ ಇಂಡಿಯಾ ವುಡ್ ಅಂತ ನಡೆಯುತ್ತೆ. ಒಂದು ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ ಒಂದು ವರ್ಷ ಡೆಲ್ಲಿಯಲ್ಲಿ ನಡೆಯುತ್ತೆ. ಬ್ಯಾಂಗ್ಳೂರಲ್ಲಿ ನಾವೆಲ್ಲ ಹೋಗ್ತೀವಿ, ಡೆಲ್ಲಿಯಲ್ಲಿ ನಾವು ಸ್ವಲ್ಪ ಜನ ಹೋಗ್ತೀವಿ, ಸ್ವಲ್ಪ ಜನ ಹೋಗಲ್ಲ. ಸೊ ನಾವಿಲ್ಲಿ ಆಫೀಸಲ್ಲಿ ಒಂದು 20-25 ಜನ ಇರೋರೇ ಸೇರಿಕೊಂಡು ಪಾಟ್ಲಾಕ್ ಮಾಡ್ತಿರೋದು. ಸೊ ಚೆನ್ನಾಗಿರುತ್ತೆ ಅಂತ 2 ಇಯರ್ಸ್ ಒನ್ಸ್ ಈ ಪಾಟ್ಲಾಕ್ನ ಮಾಡ್ತೀವಿ ಅಷ್ಟೇ. ಸೊ ಚೆನ್ನಾಗಿರುತ್ತೆ. ಎಲ್ಲರೂ ಅವ್ರವ್ರ ಮನೆಯಿಂದ ಒಂದೊಂದು ಡಿಶಸ್ ಮಾಡ್ಕೊಂಬರ್ತಾರೆ. ನೋಡೋಣ ಹೇಗೆ ಬಂದಿದೆ ಅಂತ. ಗೈಸ್, ನಮ್ಮ ಹುಡುಗಿನ ತೋರಿಸ್ತೀನಿ. HR ಹುಡುಗಿನ. ಹಾಯ್ ಶ್ರೇಯಾ, ಏನು ಮಾಡ್ತಿದ್ಯಾ ನಮ್ಮ ಅಣ್ಣನ ಕ್ಯಾಬಿನಲ್ಲಿ? ಸ್ವಲ್ಪ ಮೆಡಿಕಲ್ ಡಾಕ್ಯುಮೆಂಟ್ಸ್ ಇತ್ತು, ಮಾಡ್ತಾ ಇದ್ದೆ. ಮತ್ತೆ ಹೇಗೆ ನಡೀತು ಪಾಟ್ಲಾಕ್ ಪ್ರಿಪ್ರೇಷನ್ನು? ಪರವಾಗಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿತ್ತು. ಏನು ಮಾಡ್ಕೊಂಬಂದಿದ್ಯಾ? ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡಕ್ಕೆ ಹೋದೆ, ಗ್ರೇವಿ ಹಾಕೊಂಡಿದ್ದೆ. ನಾವು ತಿನ್ಬೋದಾ ಧೈರ್ಯವಾಗಿ? ಓಕೆ, ಚೆನ್ನಾಗಿದೆ ಅಂತ ಎಂಕರೇಜ್ ಮಾಡಿ. ಓಕೆ, ಎನ್ಕರೇಜ್ ಮಾಡ್ತೀವಿ. ಮತ್ತೆ ನೀವು ಹೇಳಿ, ಎಕ್ಸೈಟೆಡ್ ಆರ್ ಯು ಫಾರ್ ಗೊತ್ತಲ್ಲ ನಾವೆಷ್ಟು ಎಕ್ಸೈಟೆಡ್ ಅಂತ ತಿನ್ನೋ ವಿಷಯದಲ್ಲಿ.
ಹಾಂ, ಫುಡ್ನ ಲವ್ ಮಾಡಿ ಮಾಡಿ ಫುಡ್ಡು ನಮ್ಮನ್ನ ಜಾಸ್ತಿ ಲವ್ ಮಾಡಿಬಿಟ್ಟಿದೆ. ಸೊ ಈ ರೇಂಜ್ಗೆ ಆಗಿದ್ದೀವಿ. ಸೊ ಇವತ್ತು ಪಾಟ್ಲಾಕ್ ಮಾಡಿ ನಾಳೆಯಿಂದ ಶುರು ಮಾಡೋಣ. ಎವ್ರಿ ಟೈಮ್ ಇದೆ ನಮ್ಮದು, ಆಯಿತಾ? ಓಕೆ. ಕಾಳುಗೋಜಿಗೆ ಇದೆಯಲ್ಲ ಇತ್ತಲ್ಲ ಇಷ್ಟೊತ್ತರ್ಗು ಆಯ್ತಾ? ಸ್ಪೂನ್ ಇತ್ತಲ್ಲ ಕೊಡೆ ಆ ಸ್ಪೂನು ತಗೊಂಡಾಗಲ್ಲಿ ಇಟ್ಬಿಟ್ಲಿ ಸಾಕು ಬಿಡಿ. ಅದೊಂದು ಫೈನಲ್ಲ ಇಡುತ್ತೆ, ಏನೂ ಆಗಲ್ಲ. ಅಲ್ಲೇನು ಮುಟ್ಟಬೇಡಿ ಯಾರು ಬಟ್ಲು. ಗೈಸ್ ಎಲ್ಲ ಸ್ಟಾರ್ಟ್ ಮಾಡಿ ಬೇಗ ಬೇಗ. ನೋಡಿ ಇಷ್ಟೊಂದು ರೆಸಿಪಿ ಇದೆ. ಆ ಕಡೆ ಎಲ್ಲ ಸ್ವೀಟ್ಸು, ಇದು ನಾನು ಮಾಡಿರೋದು ಕಾಳು ಗೊಜ್ಜು. ಯಾರ್ಯಾರಂತ ಹೇಳೋಷ್ಟು ಪೇಷನ್ಸ್ ಇಲ್ಲ, ಹಸುವಾಗಿದೆ ಇವಾಗ, ಎಲ್ಲ ತಿನ್ಬೇಕು. ಎಲ್ಲಿ ನಮ್ಮ ರಾಜು ಸರ್? ಇಲ್ಲೊಬ್ರು ಕಲಿಸ್ತವ್ರೆ ಇನ್ನ. ಅಲ್ಲ ಸರ್, ನಾವು ಅಷ್ಟೆಲ್ಲ ವೆರೈಟಿ ಮಾಡ್ಕೊಂಡು ಬಂದಿದ್ದೀವಿ. ಹಾಂ, ಕೋಸಂಬರಿ ತಿಂತ ಇದ್ದೀರಾ? ಯಾಕೆ ಯಾಕೆ ಹೇಳಿ ಬೇಗ. ನಾನು ತಿಂದು ಇನ್ನ ಮಿಕ್ಕೋ ಅಷ್ಟು ಇದೆ ಅಲ್ಲಿ. ಸರ್ ಹೋಗ್ತೀನಿ ಸರ್. ಈ ಥರನೂ ಇದ್ದಾರೆ, ನಮ್ಮ ಥರನೂ ಇದ್ದಾರೆ. ಹಾಂ, ಓಕೆ. ಚೈತ್ರ ಹೇಳ್ ಚೈತ್ರ, ನಿನ್ನ ಅನಿಸಿಕೆ, ಪಾಟ್ಲಾಕ್ ಅನಿಸಿಕೆ. ಆಯ್ತು, ಯಾಕೋ ಯಾಕೋ ಕಚ್ಬಿಡೋ ಥರ ಇದೆಯಾ? ತಿನ್ಬಿಟ್ಟು ಆಮೇಲೆ ಮಾತಾಡೋಣ, ಆಯ್ತಾ? ಅಲ್ಲ, 2 ದಿನದಿಂದ ನಿಂಗೆ ಉಸಿರೇ ಇರ್ಲಿಲ್ಲ, ಹುಷಾರಿಲ್ಲ ಅಂತ ಡೌಗಳು. ಇವತ್ತು ವೆರೈಟಿ ನೋಡಿದ ತಕ್ಷಣ ಇಲ್ಲ, ಅದು ನಿಮ್ಗೋಸ್ಕರ. ನಾನು ಡಲ್ ಆಗಿದ್ರೆ ಆಫೀಸೇ ಡಲ್ ಆಗ್ಬಿಡುತ್ತೆ, ಅದಕ್ಕೆ. ಒಡೆ ಯಾರ್ದೋ ಒಬ್ರದ್ದು ಬಿಡು ಚೈತ್ರ. ಯಾರ್ದು ಒಡೆ? ಯಾರ್ದು? ಸೋಮಶೇಖರ್ ಸರ್ದ ಒಡೆ. ಒಂದು ಒಡೆ ನೋಡಿ ಗೈಸ್, ಅಮ್ಮ ಮಗುನ ಎಷ್ಟು ಚೆನ್ನಾಗಿ ವಿಚಾರಿಸ್ಕೊಂತ ಇದೆ. ಎಲ್ಲೇ ಆ ಮಗು? ನಮ್ಮ ಮಗು ಇಲ್ಲೇ, ನಮ್ಮ ಹರ್ಷಿತ ಮಗು ಏನೈತೆ? ಅಲ್ಲೋಯ್ದಾ? ಶಿಲ್ಪ, ನೀನ್ ನಾಳೆ ನಾನ್ ವೆಜ್ ಇದೀರಿ, ಹೆಂಗಿರ್ತಿದ್ದೆ ನೀನು? ಹೌಸ್ ಮೈ ಮಶ್ರೂಮ್ ಅಂತ ಹೇಳಿ ಗೈಸ್. ಹೌ ಇಸ್ ಯುವರ್ ಕಾಳ್ಗೊಜ್ಜು? ಚೆನ್ನಾಗಿಲ್ವಾ? ಡೈಲಿ ಹಿಂಗೆ ಏನಾದ್ರು ತಿಂದ್ರೆ ಹೇಗಿರ್ಬೋದು ನಾವೆಲ್ಲ? ಅಣ್ಣ ಬಾಂಡ್ ಇಲ್ಲೇ ಬಂದ್ಬಿಟ್ರು. ಎಲ್ಲಪ್ಪ ನಿನ್ ಬಟರ್ ಮಿಲ್ಕು? ಲಾಸ್ಟ್ಗೆ ಅವ್ರದ್ದು. ಮಂಜು, ನಿಮ್ಮ ಅನಿಸಿಕೆ, ಪಾಟ್ಲಾಕ್ ಅನಿಸಿಕೆ? ಕಾಳು ಗೊಜ್ಜು ಹೇಗಿತ್ತು? ಚೆನ್ನಾಯ್ತಾ? ಏನ್ ಶಿಲ್ಪ? ಜಾಮೂನ್ ಬಡಿಸ್ತಾ ಇದ್ದೀನಿ. ಮನೇಲೂ ಕೆಲಸ ಮಾಡೋದೆ, ಆಫೀಸಿಗೆ ಬಂದ್ರೆ ಊಟ ಬಡಿಸ್ತಾ ಇದೀಯಾ? ಹೌ ಯು ಫೀಲ್? ನಂಗೆ ಅದು ಬಟ್ಲಲ್ಲಿ ಬೇಕು. ಹೌ ಡು ಯು ಫೀಲ್ ಚೈತ್ರ? ಮಮ್ಮಿ ಎಲ್ಲ ಸಮಾಧಾನವಾಗಿ ತಿನ್ನಿ, ಆಯ್ತಾ? ಹರಿ ಮಾಡ್ಕೊಂಬೇಡಿ. ಇನ್ನ ಬೀಡ ಐಸ್ ಕ್ರೀಮ್ ಎಲ್ಲ ಇದೆ, ನೂಕು ನುಗ್ಗಲ್ ಮಾಡ್ಕೊಂಬೇಡಿ, ಆಯ್ತಾ? ಸೆಲ್ಫ್ ಕಮೆಂಟ್ಸ್ ಅದೆಲ್ಲ, ಎಲ್ಲ ಸೆಲ್ಫ್ ಕಮೆಂಟ್ಸ್ ಎಲ್ಲ.
ಗೈಸ್ ಏನ್ ಗೊತ್ತಾ, ಯಾವ್ದಾದ್ರು ಒಂದು ಪ್ರಾಣಿ ಒಂದೆರಡು ದಿನ ಊಟ ಬಿಟ್ಟಿರೋದು ನೋಡಿರ್ತೀರಾ? ಇಲ್ಲ ಅಲ್ವಾ? 2 ದಿನ ಈ ಪ್ರಾಣಿ ಊಟ ಬಿಟ್ಟು ಇವತ್ತು ನೋಡಿ ಫುಲ್ 4ನೇ ರೌಂಡ್ ಗೈಸ್ ಇದು. ಸುಳ್ಳು ಹೇಳ್ತವ್ರೆ, ಇದೆಲ್ಲ ಕಟ್ ಮಾಡ್ಕೊಳ್ಳಿ. ಇವತ್ ಮನೆಗೆ ಹೋಗೋ ಅಷ್ಟರಲ್ಲಿ 80 kg ಕ್ಯಾಮ್ರಾ ಇದೆಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತವ್ರೆ. ಇಲ್ಲ ಗೈಸ್, ನಾನು ಸುಳ್ಳು ಹೇಳ್ತಾ ಇದೀನ ನಿಜ ಹೇಳ್ತೀನಿ. ಎಷ್ಟನೇ ರೌಂಡ್ ಹೇಳಿ ನೀವೇ? ಹಾ ಮೇಡಮ್, ಎಷ್ಟನೇ ರೌಂಡ್ ಹೇಳಿ ಮೇಡಮ್? ಚೈತ್ರ ಎಷ್ಟನೇ ರೌಂಡು? ನಂದು ಇದು ರೌಂಡ್ ಮುಗಿತು. ನಿಂದಲ್ಲ, ಶಿಲ್ಪನ್ ಬಗ್ಗೆ ಬಂದ್ರೆ ಕಂಟೆಂಟ್ ಆಕ್ಚುಲಿ ಅವ್ರದ್ದು ಎಷ್ಟೊಂದು ರೌಂಡ್ಸ್ ಇರ್ತವೆ, ಕೌಂಟ್ ಮಾಡಕ್ಕಾಗಲ್ಲ. ನಾವು ತಿನ್ನೋ ಬಿಸಿಯಲ್ಲಿರ್ತೀವಿ, ಅವರು ತಿನ್ನೋ ಬಿಸಿಯಲ್ಲಿರ್ತಾರೆ, ಮತ್ತೆ ಕೌಂಟ್ ಮಾಡಕ್ಕಾಗಲ್ಲ. ಆಮೇಲೆ ನೋಡಿ ಗೈಸ್, ಏನ್ ನನ್ ಬಗ್ಗೆ ಆಗ್ಲಕಾಯಿ ಚಿಪ್ಸ್ ಇದೆ. ರಾಜಾ ಸರ್ ಅದನ್ನ ತಗೊಂಡ್ ತಿಂತಾ ಇದಾರೆ. ಮೇಡಮ್ ಹೇಳ್ತಾ ಇದ್ದಾರೆ, ಶಿಲ್ಪಾ ಮೇಡಮ್ ಸರ್ ಹಂಗೆ ಮಡಗಿ 4 ಗಂಟೆಗೆ ಹಸಿವಾಗುತ್ತೆ, ತಿನ್ನಕ್ ಬೇಕು ನನಗೆ ಅಂತ. ನನ್ಗೋಸ್ಕರ ಯಾವತ್ತು ಗೈಸ್, ರಾಜಾ ಸರ್ ಪರ್ಸನಾಲಿಟಿ ನೋಡಿ ಹೆಂಗಿದೆ, ನಮ್ ಬೇಬಿ ಪರ್ಸನಾಲಿಟಿ ನೋಡಿ ಹೆಂಗಿದೆ. ಯಾಕೋ ನನ್ನ ಹೋಲ್ಸೇಲ್ ಆಗಿದೆ. ಎರಡು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ಇವತ್ತು ಏನ್ ಅನ್ಸ್ತಾ ಇದೆ ಊಟ? ಇವಾಗ ಮಾತಾಡೋಕ್ಕಿಂತಲೂ ಫಸ್ಟ್ ತಿನ್ನೋಣ ತಿನ್ನೋದೇ ಮುಖ್ಯ ಅನಿಸ್ತಾ ಇದೆ. ಯಾವ್ದು ಇಷ್ಟ ಆಯ್ತು ಇವತ್ತಿನ ಫುಡ್ ಅಲ್ಲಿ? ತಿನ್ನೋದೇ ಇಷ್ಟ ಆಯ್ತು. ಸೂಪರ್ ನೀವ್ ಹೇಳಿ, ಎಲ್ಲ ಸೂಪರ್ ಆಗಿದೆ. ನೀವ್ ಹೇಳಿ ಸರ್, ಹೇಗನ್ನಿಸ್ತು? ನಾನೇನು ಮಾತಾಡಲ್ಲ, ಇವಳು ಮಾತೇ ನಿಲ್ಲಿಸ್ತಾ ಇಲ್ಲ ಗೈಸ್, ಮಾತೇ ನಿಲ್ಲಿಸ್ತಾ ಇಲ್ಲ ಬಾಯ್ ಗೈಸ್. ಇವ್ರದು ಅಷ್ಟೇ, ಮಾತೇ ನಿಲ್ಸಲ್ಲ ಗೈಸ್, ಮಾತೇ ಬರಲ್ಲ. ರಾಜು ಸರ್ ಏನಾದ್ರೂ ಮಾತಾಡಿ. ಏನು ಉಳಿದಿಲ್ಲ ಅಂದ್ರ ನೀನೇ ಮಾತೇ ನಿಲ್ಸಲ್ಲ. ಮಂಜು ಸರ್ ಹೇಗನ್ನಿಸ್ತದೆ ಊಟ? ಯಾವ್ದು ಇಷ್ಟ ಆಯ್ತು? ಥ್ಯಾಂಕ್ ಯು. ಇಲ್ಲೊಂದು 3 ಜನ ಗರ್ಲ್ಸ್ ಇದ್ದಾರೆ, ಕೇಳೋಣ ಹೇಗನ್ನಿಸ್ತು ಅಂತ. ನಮಿತಾ ಹೇಗನ್ನಿಸ್ತು ಊಟ? ಇವ್ರಿಗೆ ಮಾತು ಬರಲ್ಲ ಸ್ವಲ್ಪ, ಮಮತಾ ಅಂತ. ಹೇಳಿ ಮೇಡಮ್, ಹೇಗನ್ನಿಸ್ತು ಊಟ ಇವತ್ತಿಂದ? ಹೇಗನ್ನಿಸ್ತು? ಓಕೆ. ಲೀಲಾ ಬಾಯ್ ಬಿಟ್ಟು ಒಂದ್ ಸ್ವಲ್ಪ ಹೇಳಮ್ಮ, ವಾಯ್ಸ್ ಕೊಡಮ್ಮ ನಿಂದು. ವಾಯ್ಸ್ ಅವ್ರು ಹೋಗ್ಬಿಟ್ರಿ, ಇವತ್ತು ವಾಯ್ಸ್ ಬರುತ್ತೆ ಅಂತಾನೆ ಹೊರಟೋಗಿದೆ ಇವತ್ತು. ನೀವ್ ಹೇಳ್ರಮ್ಮ. ತುಂಬಾ ಚೆನ್ನಾಗಿದೆ. ಖಾಲಿ ಆಗೋಯ್ತು. ಕೋಸಂಬರಿ ಇದೆ, ಪನ್ನೀರ್ ಇತ್ತು, ಇದು ಮಶ್ರೂಮ್ ಇತ್ತು, ಸೊಪ್ಪು ಸಾಂಬಾರು ಇತ್ತು, ಕಾಳು ಗೊಜ್ಜು, ನೀರು ದೋಸೆ. ಈ ತರ ಒಂದು ಕೊಟೇಶನ್ ಅಲ್ಲಿ ಯಾವ್ಯಾವ ಸ್ಪೇರ್ ಪಾರ್ಟ್ಸ್ ಇತ್ತು ಅಂದ್ರೆ ಹೇಳು ಅಂದ್ರೆ ಹೇಳಲ್ಲ. ಹೋಸ್, ಪೈಪ್, ಕ್ಲ್ಯಾಂಪ್ ಡೈಲಿ ತಿಂತೀವಿ. ನೀನ್ ಹೇಳಮ್ಮ. ಎಲ್ಲ ಕ್ಲೀನ್ ಎಲ್ಲ ನೋಡಿ ಗೈಸ್, ಎಷ್ಟು ನೀಟಾಗಿ ತಿಂದಿದೆ ಮಗು. ಆಂಟಿ ಕೇಳಿ ಇಲ್ಲ ಕಣಪ್ಪ. ಗಣೇಶ್ ಏನ್ ಹಾಕೊಂತ ಇದ್ದೀರಾ? ಏನ್ ರೈಸ್? ವೈಟ್ ರೈಸ್. ಆಮೇಲೆ ಹೇಗನ್ನಿಸ್ತು ಊಟ? ದಿನ ತಿನ್ನೋದಕ್ಕೂ ಇವತ್ತು ಹೇಗನ್ನಿಸ್ತು? ಓ ಓಕೆ ಓಕೆ, ಮಾಡೋಣ. ಅಲ್ಲಿ ನಮ್ಮ ಇಂಪೋರ್ಟ್ಸ್ ಗೈಸ್, ನಮ್ಮ ಇಂಪೋರ್ಟ್ಸ್ ಅವ್ರ ಹತ್ರ ಹೋಗೋಣ, ಹೇಗನ್ನಿಸ್ತು ಅಂತ. ಇವರಿಬ್ಬರು ಇಂಪೋರ್ಟ್ಸ್. ಹಾಯ್ ವರುಣ್ ಸರ್, ಹೇಗನ್ನಿಸ್ತು ಊಟ? ಸೂಪರಾ? ಮಾತೇ ಬರ್ತಾ ಇಲ್ವಾ? ಔಟ್ಸ್ಟ್ಯಾಂಡಿಂಗಾ? ಹಾಂ. ವಾವ್. ಶಿವು ಸರ್ ಹೇಗನ್ನಿಸ್ತು? ಚೆನ್ನಾಗಿತ್ತಾ? ಯಾವತ್ತಾದ್ರೂ ಮುಂಚಿನ ಕಂಪ್ನಿಲಿ ಈ ಥರ ಮಾಡಿದ್ರಾ? ಸೂಪರಾ? ಆಂಟಿ ಊಟ ಮಾಡ್ತಾ ಇದ್ದೀರಾ? ಹೇಗನ್ನಿಸ್ತು? ಟೇಸ್ಟ್ ಮಾಡಿದ್ರಾ ಯಾವ್ದಾದ್ರು? ಇನ್ನು ಈಗಲೇ ಬಂದಿದ್ದೀರಾ? ಹಾಂ, ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ. ಶರಣ್ ಆಯ್ತಾ ಊಟ? ಇನ್ನೊಂದು ರೌಂಡ್ ಹೋಗಪ್ಪ. ಇದು ರಾಜ್ಯದಲ್ಲಿ ಖುಷಿ ಪಡುವಂತ ಸುದ್ದಿ. ಬರ್ತೀನಿ. ಶೈ ಏನ್ ಮಾಡ್ತಾ ಇದೀಯಾ? ಸಾಲ್ಟ್ ಹಾಕ್ತಾ ಇದ್ದೀನಿ. ಸೊಪ್ಪಾರು ಅನ್ನಲ್ಲಿ ಸ್ವಲ್ಪ ಸಾಲ್ಟ್ ಕಮ್ಮಿ ಅನಿಸ್ತು ನನಗೆ. ಈ ಕಡೆ ಸ್ವಲ್ಪ ಫೇಸ್ ಕೊಡಿ ಒಂಚೂರು ನಿಮ್ದು. ಅವಳೇ, ಯಾಕಂದ್ರೆ ದಷ್ಟಪುಷ್ಟವಾಗಿ ತಿಂತಾರದು. ಎಲ್ಲ ಡಿಶಸ್ ಟ್ರೈ ಮಾಡಿ.
ಅಲ್ಲಿ ರೈಸ್ಗಿಂತ ಬಾದಾಮಿ ಗೋಡಂಬಿ ಜಾಸ್ತಿ ಬಾದಾಮಿ ಎಲ್ಲ ಹಾಕಿದ್ರು. ಚೆನ್ನಾಗಿದೆ. ಗೋಡಂಬಿ ಕುರ್ಮಾನು ಚೆನ್ನಾಗಿದೆ. ಮಂಜುಳಾ ಹೇಗನ್ನಿಸ್ತು? ನೀವು ದಿನ ಪಿಜಿಲ್ ತಿಂತೀರಾ, ಇವತ್ತು ಹೇಗಿತ್ತು? ಟೇಸ್ಟಿ ಅಂಡ್ ಹೋಮ್ ಮೇಡ್ ಫುಡ್ ಸೂಪರಾ? ಓಕೆ. ರೈಸ್ ಕೂಡ ತಿಂತಾ ಇದ್ದೀನಿ. ಹೇಗಿದೆ ಬಿಡ? ಶಿಲ್ಪಾನೇ ಹೇಳಿಲ್ವಾ ಸತ್ತೋಗ್ಬಿಡ್ತೀವಿ ಅಂತ ಟೀ ಕಾಫಿಗೆ. ವಿ ಆರ್ ಎ ಟೀ ಲವರ್ಸ್. ಹಲೋ, ಕಾಫಿ ಟೀ ಲವರ್ಸ್. 4 ಗಂಟೆಗೆ ಟೀ ಮಾಡಿಲ್ಲ ಅಂದ್ರೆ ಅಷ್ಟೇ. ಅಮರ್ ಇಲ್ಲಿ ಅಮರ್ ಇಲ್ಲಿ ಮಾತಾಡಿ. ಹಾ, ಈಗ ಡಿಸ್ಕಷನ್ ಮಾಡಿ. ಆಯ್ತು ಗೈಸ್, ಎಲ್ಲರೂ ಟಾಟಾ ಬೈ ಬೈ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಊಟ ಆದ್ಮೇಲೆ ಮಾತೆ ಬರ್ತಾ ಇಲ್ಲ ಶಿಲ್ಪನ್ಗೆ. ಅಲ್ಲ, ನ್ಯಾಲ್ಗೆ ತಿರುಗ್ತಾ ಇಲ್ಲ, ಬಾಯಿ ತಿರುಗ್ತಾ ಇಲ್ಲ. ಅಲ್ಲ ಹೌದೌದು. How is the Josh? How is the potluck? ವ್ಲಾಗ್ನ ಎಂಡ್ ಮಾಡೋಣ ಅಂತ ಚೆನ್ನಾಗಿ ತಿಂದ್ಬಿಟ್ಟು ನಿದ್ದೆ ಬರ್ತಾಯಿದೆ. ಇನ್ನೂ 2 ಅವರ್ 3 ಅವರ್ ಕೆಲಸ ಮಾಡಬೇಕು. ಸೊ ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಹಂಗೆ ಬರೋಣ, ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ ಅಂತ ಹೋಗ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅಮೂಲ್ಸ್ ಯೂಟ್ಯೂಬ್ ಚಾನಲ್. ಬಾಯ್.